പ്രൈസ് ദ ലോർഡ്. ഹല്ലേലൂയ. സ്തോത്ര 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 സ്തോತ್ರ. ಕರ್ತನ ಅಧಿಪರಿಶುದ್ಧವಾದ ನಾಮಕ್ಕೆ ಮಹಿಮೆಯುಂಟಾಗಲಿ. ಈ 2021 ಇಸವೆ ಅಕ್ಟೋಬರ್ ತಿಂಗಳು 14ನೇ ತಾರೀಕು ಗುರುವಾರ ಕರ್ತನ ಪರಿಶುದ್ಧವಾದ ಪಾದ ಸಮೂಹದಲ್ಲಿ ಬಂದು ಕರ್ತನೆ ಸ್ತುತಿ ಮಾಡುವಂತೆಯೂ ಕೊಂಡಾಡುವಂತೆಯೂ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆ ಈ ಅವಕಾಶಕ್ಕಾಗಿ ದೇವರನ್ನು ನಾವು ಸ್ತುತಿಸೋಣ. ಬಾಯಿಗಳನ್ನು ತೆರೆದು ಕರ್ತನೇ ನಿಮ್ಮನ್ನು ನಾವು ಕೊಂಡಾಡುತ್ತೇನೆ ಎಂಬುದಾಗಿ ಹೇಳಿ ಕರ್ತನೆ ಸ್ತುತಿಸೋಣ. ಕೈಗಳನ್ನು ಎತ್ತಿ ಆಮೇಲೆ ದೇವರಿಗೆ ಸ್ತೋತ್ರ ಮಾಡೋಣ. ಯೆಹೋವ ಒಳ್ಳೆಯವನು, ಆತನ ಕರುಣೆಯು ಶಾಶ್ವತವಾಗಿ ಇದೆ. ಆಮೇನ್ ಎಂಬುದಾಗಿ ಹೇಳಿ ಆಮೇನ್ ತನು ಮನದಿಂದ ಕರ್ತನೆ ಕೊಂಡಾಡುವ ಆಮೇನ್ ಶಬ್ದವೆತ್ತಿ ಆತನ ನಾಮವನ್ನು ಹೊಗಳೋಣ. ಆಮೇನ್. ಹೌದು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಅಂತರಂಗವೇ ಆತನ ಪರಿಶುದ್ಧ ನಾಮವನ್ನು ಕೊಂಡಾಡು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿರುವ ಉಪಕಾರಗಳಲ್ಲಿ ಒಂದನ್ನು ಮರೆತು ಬಿಡಬೇಡ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿರುವುದು. ಅದಕ್ಕೆ ದೇವರು ಮಾಡಿರುವ ಉಪಕಾರಗಳೆಲ್ಲವನ್ನು ನೆನೆಸಿ ಆತನೇ ಆಮೇಲೆ ನಾವು ಸ್ತುತಿಸೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. 108ನೇ ಕೀರ್ತನದಲ್ಲಿ ಈ ಪ್ರಕಾರವಾಗಿ ಬರೆದಿದ್ದಾರೆ. 1ನೇ ವಾಕ್ಯ, ಓ ದೇವರೇ, ನನ್ನ ಹೃದಯವು ಸಿದ್ಧವಾಗಿ ಇದೆ, ನಾನು ನನ್ನ ಹೆಚ್ಚಳ ಹೊಂದಿಗೆ ಹಾಡಿ ಕೀರ್ತಿಸುವೆನು. ಅದನ್ನ 12ನೇ ವಾಕ್ಯ, ಆಮೇನ್, ಇಕ್ಕಟ್ಟಿನಲ್ಲಿರುವ ನಮಗೆ ಸಹಾಯ ಕೊಡು, ಮನುಷ್ಯನ ಸಹಾಯವು ವ್ಯರ್ಥವಾಗಿದೆ. ಮನುಷ್ಯನ ಸಹಾಯವು ವ್ಯರ್ಥವಾಗಿದೆ. ದೇವರೇ, ನೀವು ನನಗೆ ಸಹಾಯವನ್ನು ಮಾಡಪ್ಪ. ಮನುಷ್ಯನ ಸಹಾಯವು ಆಮೇನ್ ವ್ಯರ್ಥವಾಗಿದೆ ಎಂಬುದಾಗಿ ಕೀರ್ತನಕಾರನು ಬರೆದಿರುವುದು. ನಾವು ಪ್ರಾರ್ಥಿಸೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ರಕ್ಷಕನು ತಂದೆಯೂ ಆಗಿರುವ ದೇವರೇ, ಕರ್ತಾವೇ, ಒಳ್ಳೆಯ ಸಮಯದಲ್ಲಿ ದೇವರ ಪಾದ ಸಮೂಹದಲ್ಲಿ ಸೇರಿ ಬಂದು ಕರ್ತನನ್ನು ಸ್ತುತಿಸಿ ಕೊಂಡಾಡುವಂತೆ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ದೇವರನ್ನು ಸ್ತುತಿಸುತ್ತೇನೆ, ದೇವರನ್ನು ಕೊಂಡಾಡುತ್ತೇನೆ. ಇಕ್ಕಟ್ಟಿನ ಸಮಯದಲ್ಲಿ ಸಹಾಯಕನು ನೀವೊಬ್ಬರೇ ಸ್ವಾಮಿ. ಅದಕ್ಕೆ ಸ್ತೋತ್ರ. ಗಣವೈದ್ಯರಾಗಿರುವ ಯೇಸುವಿನ ನಾಮದಲ್ಲಿ ಇವತ್ತು ಎಲ್ಲ ಮನೆಗಳಲ್ಲಿಯೂ ಬಿಡುಗಡೆಗಳು ಉಂಟಾಗಲಿ, ರೋಗಗಳು ಬಿಡುಗಡೆಯಾಗಲಿ, ಸಾಲ ಭಾರಗಳು ನೀಗಲಿ, ಸಂಸಾರ ಜೀವನವು ಆಶೀರ್ವಾದವಾಗಲಿ, ತಲೆಮಾರುಗಳ ಆಶೀರ್ವಾದವಾಗಲಿ, ಕಲಸಗಳು ಆಶೀರ್ವಾದವಾಗಲಿ. ಕರ್ತನೆ, ಜೀವನದ ಎಲ್ಲ ಭಾಗದಲ್ಲಿಯೂ ನಿಮ್ಮ ಕೃಪೆಯು ಹೆಚ್ಚಿಕೆ ಆಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಪ್ರತ್ಯೇಕವಾಗಿ ರೋಗಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇನೆ. ರೋಗಿಗಳ ಈ ಅಸಿಡಿಟಿ ಮೂಲಕವಾಗಿ ತುಂಬ ಕಷ್ಟಪಡುವರು. ಯೇಸುವಿನ ನಾಮದಲ್ಲಿ ಹೊಟ್ಟೆಯ ಒಳಗಡೆ ಸೌಂಡು ತುಂಬ ಅಸ್ವಸ್ಥತೆಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗುವಂತೆ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಅದೇ ಪ್ರಕಾರವಾಗಿ ವೆಂಟಿಲೇಟರಲ್ಲಿ ಇರುವವರು ಯೇಸುವಿನ ನಾಮದಲ್ಲಿ ಎಲ್ಲ ರೋಗಗಳು, ಕ್ರಿಟಿಕಲ್ ಸ್ಟೇಜಲ್ಲಿರುವ ಎಲ್ಲ ರೋಗಗಳು ನೀಗಿ ಹೋಗಲಿ. ಯೇಸುವಿನ ನಾಮದಲ್ಲಿ ಜೀವವು ವ್ಯಾಪರಿಸಲಿ. ಎಲ್ಲ ರೋಗಿಗಳಿಗೂ ವೈದ್ಯನಾಗಿರುವ ಯೇಸು ಕ್ರಿಸ್ತನು ಇವತ್ತು ಪೂರ್ಣ ಬಿಡುಗಡೆಯು ರೋಗಿಗಳಿಗೂ ಕೊಡ್ತಾ ಇದ್ದಾರೆ. ಕರ್ತನೇ, ನಿಮ್ಮ ಕರವನ್ನು ಚಾಯಿಸಿ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಮಕ್ಕಳಕ್ಕಾಗಿ ಪ್ರತ್ಯೇಕ ಪ್ರಾರ್ಥನೆ ಮಾಡ್ತೇನೆ. ಅವರ ಮದುವೆ ಅವರ ಎಜುಕೇಷನ್ ಇದೆರಡು ನಿಮ್ಮ ಕರೆದು ಒಪ್ಪಿಸುತ್ತೇನೆ. ಕರ್ತಾವೇ, ಯವನಸ್ಥರು ಒಳ್ಳೆಯ ಸಾಕ್ಷಿಗಳಾಗಿ ನಿಮಗಾಗಿ ಬಾಳುವಂತೆ ನಾವು ಪ್ರಾರ್ಥಿಸುತ್ತೇನೆ ಸ್ವಾಮಿ. ನಮ್ಮ ಜೊತೆಯಲ್ಲಿ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಬ್ಬರ ಜೀವನದಲ್ಲಿಯೂ ಇವತ್ತು ಬಿಡುಗಡೆಗಳುಂಟಾಗುವಂತೆ ಪ್ರಾರ್ಥಿಸುತ್ತೇನೆ. ಕರ್ತಾವೇ, ನಿಮ್ಮ ಕರದಲ್ಲಿ ಸಂಪೂರ್ಣವಾಗಿ ತೆಗೆಸಿ ಒಪ್ಪಿಸಿಕೊಳ್ತೇನೆ ಯೇಸುವಿನ ನಾಮದಲ್ಲಿ ತಂದೆ. ಪ್ರಿಯರೇ, ನಾಳೆ ಬೆಳಗ್ಗೆ ಇಂಡಿಯನ್ ಟೈಮ್ 9 ಗಂಟೆಗೆ ನಮ್ಮ ಸಭಾರಾಧನೆ ಉಂಟು.
ಪ್ರಾರ್ಥನೆಯಿಂದ ನೀವು ಅದರಲ್ಲಿ ಪಾಲ್ಗೊಳ್ಳಬೇಕು. ನನ್ನೆಯೂ ಮೊನ್ನೆಯೂ ಸಾಯಂಕಾಲ ಮೀಟಿಂಗ್ಗಳಲ್ಲಿ ದೇವರು ಹಲವಾರು ಜನರಿಗೆ ಆಮೇನ್ ಬಿಡುಗಡೆ ಕೊಟ್ಟರು. ಎಲ್ಲ ಆಮೇನ್ ನಿರೀಕ್ಷೆ ಕುಂದಿ ಹೋದವರು ಆಮೇನ್ ಕರ್ತನ ನಾಮದಲ್ಲಿ ಎದ್ದು ಆಮೇನ್ ಬಿಡುಗಡೆ ಹೊಂದಿಕೊಂಡರು. ಅದಕ್ಕೆ ಸ್ತೋತ್ರ, ದೇವർക്ക് ಮಹಿಮೆಯಾಗಲಿ. ಇವತ್ತಿನ ಚಿಂತಕ್ಕಾಗಿ 1 ಅರಸುಗಳು 19ನೇ ಅಧಿಕಾರ 7ನೇ ವಾಕ್ಯ. ತಿರುಗಿ 2ನೆಯ ಸಾರಿ ಕರ್ತನ ದೂತನು ಬಂದು ಅವನನ್ನು ತಟ್ಟಿ ಅವನಿಗೆ, ನೀನೊಂದು ತಿನ್ನು, ಯಾಕೆಂದರೆ ಪ್ರಯಾಣವು ನನಗೆ ಹೆಚ್ಚಾಗಿದೆ ಅಂದನು. ನೀನೊಂದು ತಿನ್ನು, ಆಮೇನ್, ಯಾಕೆಂದರೆ ಪ್ರಯಾಣವು ನನಗೆ ಹೆಚ್ಚಾಗಿದೆ ಅಂದನು. ನೀ ಏನಕ್ಕೆ ತಿನ್ನಬೇಕು? ಇನ್ನೂ ನನಗೆ ಪ್ರಯಾಣವು ಉಂಟು. ಪ್ರಿಯರೇ, ಇದು ದೇವರ ದೂದು 2ನೇ ಸಾರಿ ಏಲಿಯನ ಹತ್ರ ಬಂದಿರುವುದು. ಏಲಿಯ ಹಳೇ ಒಡಂಬಡಿಕೆಯ ಕಾಲದಲ್ಲಿ ಇರುವ ದೊಡ್ಡ ಪ್ರವಾದಿ. ಆತನ ಪ್ರಾರ್ಥನೆಯಲ್ಲಿ ಆಕಾಶದಿಂದ ಬೆಂಕಿ ಇಳಿದರು. ಆತನ ಹೇಳಿದಾಗ ಮಳೆಯು 3.5 ವರ್ಷ ಕಾಲ ಬೀಳಲಿಲ್ಲ. ಆಮೇಲೆ ಆತನು ಪ್ರಾರ್ಥನೆ ಮಾಡಿದಾಗ ಮಳೆ ಬಂದರು. ಅಷ್ಟು ದೊಡ್ಡ ಪ್ರವಾದಿಯಾಗಿರುವ ಏಲಿಯನು ಇಸಬೇಲ್ ಎಂಬುದಾಗಿರುವ ಒಂದು ಹೆಂಗಸರ ಮಾತು ಕೇಳಿ ಅವನು ಆಮೇನ್ ಆ ಇಸಬೇಲಿನ ಊರಿಲಿರುವ ಸುಳ್ಳು ಪ್ರವಾದಿಗಳನ್ನು ಆಮೇನ್ ಸಾಯಿಸಿದಾಗ ಇಸಬೇಲು ಅವನು ವಾರ್ನಿಂಗ್ ಕೊಟ್ಟರು, ನಾಳೆ ಇದೇ ಸಮಯದಲ್ಲಿ ನಿನ್ನ ಪ್ರಾಣವು ನಾನು ತೆಗೀತೇನೆ ಎಂಬುದಾಗಿ ಹೇಳಿದಾಗ ಈ ದೊಡ್ಡ ಪ್ರವಾದಿ ಭಯದಿಂದ ಓಡಿ ಹೋದನು. ಅವನು ಹೋಗಿ ಒಂದು ಕಡೆ ಕೂತ್ಕೊಂಡು ಆ ಹೆಂಗಸರ ಮಾತುಗಳನ್ನು ಕೇಳಿ ನಿರೀಕ್ಷೆ ಹೊಂದಿದವನಾಗಿ, ಜೀವನವೇ ಸಾಕು, ಇನಿ ನನಗೆ ಜೀವನ ಬೇಡ, ದೇವರೇ ನನ್ನನ್ನು ಎತ್ತುಕೋ ಎಂಬುದಾಗಿ ಹೇಳಿಕೊಂಡು ಕೂತ್ಕೊಳ್ಳುವುದು ನಮಗೆ ಕಾಣಕ್ಕಾಗುತ್ತದೆ. ಆವಾಗನೇ ದೇವರು ತನ್ನ ದಾಸರನ್ನು ಬಲಪಡಿಸುವುದಕ್ಕಾಗಿ ದೂತರನ್ನು ಕಳಿಸಿದರು. ಯಾಕಂದರೆ ಅಷ್ಟು ಮನ ಕುಂದಿದವರಾಗಿ ಅವನೇ ಕಾಣಪಟ್ಟರು. ದೂತರು ಬಂದು ತಟ್ಟಿ ಅವನು ರೊಟ್ಟಿಯನ್ನು ಕೊಟ್ಟು ಆಮೇಲೆ ಅವನು ತಿಳಿದರು, ಎದ್ದು ತಿನ್ನು, ನನಗೂ ಹೆಚ್ಚಾದ ಪ್ರಯಾಣ, ದೂರ ಯಾತ್ರೆಯುಂಟು ಎಂಬುದಾಗಿ ಹೇಳಿ ಎಬ್ಬಿಸಿದರು. ಪ್ರಿಯರೇ, ಇವತ್ತು ಈ ಶಬ್ದವನ್ನು ಕೇಳುವಾಗ ನಿಮ್ಮ ಜೀವನದಲ್ಲಿ ಸೈತಾನನು ಹಲವಾರು ಕಡೆಯಿಂದ, ಮನುಷ್ಯರಿಂದಲೂ ಸನ್ನಿವೇಶಗಳಿಂದಲೂ ಆಮೇಲೆ ಮಾತುಗಳಿಂದಲೂ ಅಲ್ಲ, ನಿರೀಕ್ಷೆ ಇಲ್ಲಂದಾಗುವ, ನಿರೀಕ್ಷೆ ಹೊರಟು ಹೋಗುವ ಮಾತುಗಳನ್ನು ಹಾಡಿ ನಿಮ್ಮನ್ನು ತುಂಬ ಮನ ಕುಂದಿಸಿರಬಹುದು. ನೀವು ಸಾಕು ಕರ್ತನೆ, ನಾನು ಎಲ್ಲವರಿಗಿಂತಲೂ ಒಳ್ಳೆಯವನಲ್ಲ, ನನ್ನ ಜೀವ ಎತ್ತುಕೋ ಎಂಬುದಾಗಿ ಹೇಳಿ ನಿರೀಕ್ಷೆ ಹೊಂದಿ ಕೂತ್ಕೊಳ್ಳುತ್ತಾ ಇರಬಹುದು. ನಿಮ್ಮ ಕೆಲಸ ಜಾಗದಲ್ಲಿ ಇನಿ ನನಗೆ ಮುಂದೆ ಬರೋಕ್ಕಾಗಲ್ಲ ಎಂಬುದಾಗಿ ಹೇಳಿ ನೀನು ಕೂತ್ಕೊಂಡಿರಬಹುದು. ಎಜುಕೇಷನಲ್ಲಿ ಸೋತು ಇനി ഞാൻ ಜಯಿಸುವುದಿಲ್ಲ ಎಂಬುದಾಗಿ ಹೇಳಿ ಕೂತ್ಕೊಳ್ಳುತ್ತಾ ಇರಬಹುದು. ಸಂಸಾರ ಜೀವನದಲ್ಲಿ ನೆಮ್ಮದಿ ಇಲ್ಲದೆ, ಸಂತೋಷವಿಲ್ಲದೆ, ಸಾಕು ಈ ಜೀವನ ಆಮೇನ್ ಎಂಬುದಾಗಿ ಹೇಳಿ ನೀ ಮನ ಕುಂದಿದವನಾಗಿ ಕೂತ್ಕೊಳ್ಳುತ್ತಾ ಇರಬಹುದು. ಸೇವೆಯಲ್ಲಿ ನೀನು ತುಂಬ ಮನ ಕುಂದಿದವನಾಗಿ, ಸಾಕು ಇನ್ನು ನನಗೆ ಸೇವೆ ಇಲ್ಲ ಎಂಬುದಾಗಿ ಹೇಳಿಕೊಂಡು ಕೂತುಕೊಳ್ಳುತ್ತಾ ಇರಬಹುದು. ಇದೆಲ್ಲ
ನಿಮ್ಮ ಜೀವನ ತಗೊಂಡು ಬರುವ ಮಾತುಗಳು ಎಲ್ಲಿಂದ ಬಂದೆ? ಇದೆಲ್ಲ ಸೈತಾನನು, ಇಸಬೇಲಲ್ಲಿ ವ್ಯಾಪರಿಸಿರುವ ಆ ಸೈತಾನನು ಏಲಿಯಾವಿನ ಮೇಲೆ ತಾಳಿ ಮಾಡಕ್ಕಾಗಿ ಪ್ಲಾನ್ ಮಾಡಿ ಅವಳು ಹಾಡಿರುವ ಮಾತುಗಳು ಅವನನ್ನು ಬಹಳವಾಗಿ ಬಲಹೀನನು ಮನಮುಂದಿರುವವಾಗಿ ಮಾರ್ಪಡಿಸಿದರು. ಪ್ರಿಯರೇ, ಈ ರೀತಿಯಲ್ಲಿ ನಮ್ಮ ದೇಶವನ್ನು ಬಿಟ್ಟು ಓಡೋಕ್ಕಾಗಿಯೂ, ಮನೆಯನ್ನು ಬಿಟ್ಟು ಓಡೋಕ್ಕಾಗಿಯೂ, ಕೆಲಸವನ್ನು ಬಿಟ್ಟು ಓಡೋಕ್ಕಾಗಿಯೂ ಎಲ್ಲ ಯೋಜನೆಗಳನ್ನಿಟ್ಟು ನಮ್ಮ ಮೇಲೆ ಹೋರಾಡುವ ಸಾಕು ಎಂಬುದಾಗಿ ಹೇಳಿಸುವ ಬಹಳವಾದ ಶಕ್ತಿಗಳು ನಮ್ಮ ಸುತ್ತಲೂ ಇರುವಾಗ, ಇವತ್ತು ನೋಡಿ, ನಿಮ್ಮನ್ನು ಕರೆದ ದೇವರು ನಂಬಿಕಸ್ತನು ಎಂಬುದಾಗಿ ಎಣ್ಣಿ ಅರ್ಥ ಯಾತ್ರೆಯಲ್ಲಿ ನಿಮ್ಮನ್ನು ಕೈ ಬಿಡುವ ದೇವರಲ್ಲ ಎಂಬುದಾಗಿ ಅರಿತು, ಹೌದು, ನಿಮ್ಮ ಮೇಲೆ ಇರುವ ವಾಗ್ದಾನಗಳು ಎಷ್ಟೊಂದಿದೆ. ನಿಮ್ಮ ಆ ಕುರಿತಾಗಿ ದೇವರು ಚಿಂತೆ ಮಾಡಿರುವುದು, ನೀ ತಾಯಿ ಹೊಟ್ಟೆಯಲ್ಲಿ ಹುಟ್ಟುವುದಕ್ಕೆ ಮುಂಚೆನೆ, ನಿಮ್ಮನ್ನು ರೂಪೀಕರಿಸುವುದಕ್ಕೆ ಮುಂಚೆನೆ ದೇವರು ನಿಮ್ಮ ಕುರಿತಾಗಿ ದೊಡ್ಡ ಪ್ಲಾನ್ಗಳಿಟ್ಟಿದ್ದಾರೆ. ಆ ಪ್ಲಾನ್ಗಳು, ಆ ಪದ್ಧತಿಗಳು ನೆರವೇರಬೇಕು ಎಂಬುದಾಗಿ ಅರಿತು ಅದು ದೇವರ್ಕಾಗಿ ಮಾಡಬೇಕು, ಅದು ನಮ್ಮನ್ನು ಒಪ್ಪಿಸಿರುವ ಸೇವೆಯು ಅದು ಮುಗಿಸಬೇಕು ಎಂಬುದಾಗಿ ನಾವು ಅರಿತು ಬೇಕು. ನಾವು ಈ ದಿನಗಳಲ್ಲಿ ನಮಗೆ ಸುತ್ತಮುತ್ತಲು ಬರುವ ತೊಂದರೆಗಳನ್ನು, ಇಕ್ಕಟ್ಟುಗಳನ್ನು, ಹೋರಾಟಗಳನ್ನು ನಾವು ನೋಡುವುದಕ್ಕಾಗಿಯೂ ಜಯಿಸುವುದಕ್ಕಾಗಿಯೂ ಅವುಗಳನ್ನು ಜಯಿಸಬೇಕು. ನೋಡು, ಸ್ತುತಿ ಮಾಡಬೇಕು, ಸ್ತೋತ್ರ ಮಾಡಬೇಕು. ಯೆಹೋಷಾಫಾತನ ವಿರುದ್ಧವಾಗಿ ಸೈನ್ಯವು ದೋಳಿದಾಗ ಅವನನ್ನು ಸ್ತುತಿ ಮಾಡಕ್ಕೆ ಮರೆತಿಲ್ಲ. ಇಂಥ ಸನ್ನಿವೇಶಗಳು ಬರುವಾಗ ದೇವರಿಗೂ ಅತ್ತ ಸ್ತೋತ್ರ ಬೆಳಬೇಕು. ಎಲ್ಲಿ ಆ ಥರ ಮಾಡಲಿಲ್ಲ. ಅವನು ಹೋಗಿ ನಿರೀಕ್ಷೆ ಹೊಂದಿದವನಾಗಿ ಸಾಯ್ತೀವಿ ಎಂಬುದಾಗಲಿ ಇರುವ ಮಾತುಗಳು ಆಡಿಕೊಂಡು ಅವನಾಗಿ ನಂಬಿಕೆ ಕಳಕೊಳ್ಳುವಂತೆ ಮಾತಾಡಿದನು. ನಾವು ಆ ಥರ ನಂಬಿಕೆ ಮಾತಾಡುವುದಲ್ಲ, ಸ್ತೋತ್ರ ಬೆಳಬೇಕು. ಚಿಕ್ಕಲಾಗಲಿ ದಾವೀದನ ಹೆಂಡತಿಗಳನ್ನು, ಮಕ್ಕಳನ್ನು ಎಲ್ಲ ಹಿಡಿಕೊಂಡು ಹೋದಾಗ, ವೈದ್ಯಗಳು ಹಿಡಿಕೊಂಡು ಹೋದಾಗ ದಾವೀದನು ಮೊದಲನೇದಾಗಿ ಅಳದನು. ಆಮೇಲೆ ತನ್ನ ದೇವರಾಗಿರುವ ಯೆಹೋವನಲ್ಲಿ ಅವನು ಬೆಲ ಹೊಂದಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದ್ದಾರೆ. ಕರ್ತನಲ್ಲಿ ನಾವು ಬೆಲೆ ಹೊಂದಬೇಕು. ಸನ್ನಿವೇಶಗಳು ಯಾವುದಾಗಲಿ ಸ್ತುತಿ, ಸ್ತೋತ್ರ, ಪ್ರಾರ್ಥನೆಯಿಂದ, ನಂಬಿಕೆಯಿಂದ ವಾಗ್ದಾನಗಳನ್ನು ದೇವರು ಕೊಟ್ಟಿರುವ ವಾಗ್ದಾನಗಳನ್ನು ನೆನೆಸಿಕೊಂಡು, ಹಳೆಯ ಕಾಲದಲ್ಲಿ ದೇವರು ಬಿಡಿಸಿರುವ ಬಿಡುಗಡೆಗಳೆಲ್ಲ ನೆನೆಸಿಕೊಂಡು ನಾವು ಈ ದಿನಗಳಲ್ಲಿ ಎದ್ದೊಳ್ಳಬೇಕು. ಎದ್ದು ಪ್ರಕಾಶಿಸು, ಪ್ರಕಾಶ ಬಂದಿದೆ ಎಂಬುದಾಗಿರುವ ದೇವರ ವಾಕ್ಯವನ್ನು ನಂಬಿಕೊಂಡು, ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಆತ ನಮ್ಮ ಜೊತೆಯಲ್ಲಿದ್ದಾರೆ. ವೈರು ಏನು ಮಾತಾಡಿದರೇನು, ಎಷ್ಟು ದೊಡ್ಡವನಾದರೇನು, ನಮ್ಮ ಜೊತೆಯಲ್ಲಿ ನಮ್ಮ ಕರ್ತನಿದ್ದಾರೆ ಎಂಬುದಾಗಿ ನಂಬಿಕೆಯಿಂದ ನಾವು ಮುಂದುವರಿಸೋಣ. ಹೌದು, ನೀನೊಂದು ತಿನ್ನು, ಯಾಕೆಂದರೆ ಪ್ರಯಾಣವು ನನಗೆ ಹೆಚ್ಚಾಗಿದೆ ಅಂದನು. ದೇವರ ಸ್ತೋತ್ರ. ಈ ವಾಕ್ಯದಿಂದ ದೇವರು ನಮ್ಮೊಬ್ಬೊಬ್ಬರನ್ನು ಆಶೀರ್ವಾದ ಮಾಡಲಿ. ನಾವು ಹೆಚ್ಚಿಗೆ ಆಗುತ್ತದೆ, ಬೆಳೆಯುತ್ತದೆ, ಆಶೀರ್ವಾದ ಹೊಂದುತ್ತಾರೆ. God bless you. God bless you. God bless you.